Hi everyone, welcome to our channel Namma Kannada Jagattu and once again welcome to our current affairs MCQ discussion series. Today we are going to discuss 5 most important MCQs from 5th July. Okay, ಕನ್ನಡದಲ್ಲಿ ಪ್ಲಸ್ ಇಂಗ್ಲಿಷಲ್ಲಿ ಎರಡು ಬೈಲಿಂಗ್ವಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಮೇಕ್ ಶೂರ್ ಬಿ ವಿತ್ ಅಸ್ ಟಿಲ್ ದ ಎಂಡ್ ಆಫ್ ದ ಸೆಷನ್. ಸೊ ಫಸ್ಟ್ ಕ್ವಶನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ಒಂದು ಪಾರ್ಟ್ ಇಂದ ತಗೊಂಡಿದ್ವಿ. ಓಕೆ, ಸೊ ಸಾರಿ ಈ ಒಂದು ಪಾರ್ಟ್ ಇಂದ ತಗೊಂಡಿದ್ವಿ. ಸೊ ಕ್ವಶನ್ ನೋಡೋಣ ಫಸ್ಟ್ಗೆ. India recently rejoined the Unicode consortium as a supporting member. So what does this mean ಅಥವಾ entail ಅಂತ. ಓಕೆ, ಕ್ವಶನ್ ಅಂತ ನೋಡೋಣ. ಸೊ ಭಾರತ ಇತ್ತೀಚೆಗೆ ಯುನಿಕೋಡ್ ಕನ್ಸೋರ್ಷಿಯಂಗೆ ಪೋಷಕ ಸದಸ್ಯರಾಗಿ ಮತ್ತೆ ಸೇರಿಕೊಂಡಿದೆ. ಇದರ ಅರ್ಥವೇನು? ಲೆಟ್ಸ್ ಸಿ ದ ಆನ್ಸರ್. ಸೊ ಆನ್ಸರ್ ಏನಂತಂದ್ರೆ ಯುನಿಕೋಡ್ ತಾಂತ್ರಿಕ ಸಮಿತಿಯಲ್ಲಿ ಭಾರತಕ್ಕೆ ಮತದಾನದ ಹಕ್ಕನ್ನು ಪಡೆಯುತ್ತದೆ ಅಂತಿದೆ. ಭಾರತ ಮತದಾನದ ಹಕ್ಕನ್ನು ಪಡೆಯುತ್ತದೆ. ಓಕೆ, ಸೊ ಇಂಡಿಯಾ ಗೇನ್ಸ್ ವೋಟಿಂಗ್ ರೈಟ್ಸ್ ಇನ್ ದ ಯುನಿಕೋಡ್ ಟೆಕ್ನಿಕಲ್ ಕಮಿಟಿ. ಓಕೆ, ಫಸ್ಟ್ಗೆ ಸೊ ನಾವು ಯುನಿಕೋಡ್ ಮೆಂಬರ್ಶಿಪ್ನ ಇಂಡಿಯಾ ಮತ್ತೆ ಜಾಯ್ನ್ ಆಗಿದೆ. ಸೊ ಯುನಿಕೋಡ್ ಅಂದ್ರೆ ಏನು ನೋಡೋಣ ನಾವು. ಯುನಿಕೋಡ್ ಅಂತಂದ್ರೆ ಏನು ಫಸ್ಟ್ಗೆ. ಸೊ ಯುನಿಕೋಡ್ ಅಂದ್ರೆ ಏನಂದ್ರೆ ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಇದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಸೊ ಇದ್ರದ್ದು ಪರ್ಮನೆಂಟ್ ಮೆಂಬರ್ಸ್ ಯಾರು ಅಂತಂದ್ರೆ ಆಪಲ್ ಬರುತ್ತೆ, ಮೈಕ್ರೋಸಾಫ್ಟ್ ಬರುತ್ತೆ, ನೆಕ್ಸ್ಟ್ ಮೆಟಾ ಬರುತ್ತೆ. ಸೊ ದೀಸ್ ಆರ್ ಏನು ಪರ್ಮನೆಂಟ್ ಮೆಂಬರ್ಸ್. ಬಟ್ ಇಂಡಿಯಾ ಏನು ಪಾರ್ಷಿಯಲ್ ಮೆಂಬರ್ಶಿಪ್ ತಗೊಂಡಿದೆ. ಪಾರ್ಷಿಯಲ್ ಮೆಂಬರ್ ಅಂತಂದ್ರೆ ಏನು, ಇದ್ರ ರೋಲ್ ಏನಂತಂದ್ರೆ ಸಪೋರ್ಟಿವ್. ಸೊ ಇದಕ್ಕೆ ಇಂಡಿಯಾಗೆ ಫುಲ್ ವೋಟಿಂಗ್ ರೈಟ್ಸ್ ಇರಲ್ಲ. ಸೊ ನಮಗೆ ಹಾಫ್ ವೋಟಿಂಗ್ ರೈಟ್ಸ್ ಇರುತ್ತೆ. ಹಾಗಾದ್ರೆ ಈ ಒಂದು ಯುನಿಕೋಡ್ ಇದೆ, ಇದು ಏನ್ ಮಾಡುತ್ತೆ ಅಂತಂದ್ರೆ ಸೊ ಟೆಕ್ಸ್ಟ್ ಪ್ಲಸ್ ನಾವು ಯಾವುದೇ ತರದಿಂದ ನೋಡ್ಬೋದು. ಏನು ಯುನಿಕೋಡ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡುತ್ತೆ. ಯುನಿಕೋಡ್ ಸ್ಟ್ಯಾಂಡರ್ಡ್ಸ್ ಅಕ್ರಾಸ್ ಏನು ಡಿಜಿಟಲ್ ಪ್ಲಾಟ್ಫಾರ್ಮ್. ಸೊ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂದ್ರೆ ಏನಿಲ್ಲಿ, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಂದ್ರೆ ಏನು, ಗೂಗಲ್ ಆಗಿರ್ಬೋದು, ಮೆಟಾ ಆಗಿರ್ಬೋದು. ಸೊ ಇವೆಲ್ಲ ಬರ್ತದಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಇವನ್ ಮೈಕ್ರೋಸಾಫ್ಟ್, ಇವೆಲ್ಲ ಗೂಗಲ್, ಮೆಟಾ ಇವೆಲ್ಲ ಬರ್ತದಲ್ಲ. ಇಲ್ಲಿ ನಾವು ಏನು ಒಂದು ಯುನಿಕೋಡ್ ಮೇಂಟೈನ್ ಮಾಡ್ತೀವಿ, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೀವಿ. ಟೆಕ್ಸ್ಟ್ ಆಗಲಿ, ಫಾರ್ ಎಕ್ಸಾಂಪಲ್ ಎಮೋಜಿ ಆಗಲಿ. ಸೊ ನಾವೆಲ್ಲ ಡೈಲಿ ಬೇಸಿಸ್ ಅಲ್ಲಿ ಯೂಸ್ ಮಾಡ್ತೀವಲ್ಲ, ಇದಕ್ಕೊಂದು ಸ್ಟ್ಯಾಂಡರ್ಡ್ ಇರಬೇಕು. ಸೊ ಈ ಸ್ಟ್ಯಾಂಡರ್ಡ್ನ ಏನು ಮೇಂಟೈನ್ ಮಾಡುತ್ತೆ, ಈ ಒಂದು ಯುನಿಕೋಡ್ ಅನ್ನೋ ಒಂದು ಸಂಸ್ಥೆ ಮೇಂಟೈನ್ ಮಾಡುತ್ತೆ. ಇದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದಕ್ಕೆ ಪರ್ಮನೆಂಟ್ ಮೆಂಬರ್ಸು, ಇವೆಲ್ಲ ಪರ್ಮನೆಂಟ್ ಮೆಂಬರ್ಸು. ಇಲ್ಲಿ ಗೂಗಲ್ ಕೂಡ ಬರುತ್ತೆ. ಸೊ ನಾನು ಮಿಸ್ ಮಾಡಿದ್ದೆ ಆಗಲಿ. ಸೊ ಇಂಡಿಯಾ ಏನಾಗಿದೆ, ಇಲ್ಲಿ ಸಪೋರ್ಟಿಂಗ್ ಮೆಂಬರ್ ಆಗಿದೆ. ಸೊ ರಿಮೆಂಬರ್, ಇಲ್ಲಿ ಒನ್ ಥಿಂಗ್ ನೀವು ನೆನ್ಪಿಡ್ಬೇಕಾಗಿರೋದು ಇಷ್ಟೇ, ಭಾರತ ಇದಕ್ಕೆ ಮೆಂಬರ್ ಇದೆಯಾ ಇಲ್ಲ ಅಂತ ಕೇಳ್ತಾರೆ. ಸೊ ಮೆಂಬರ್ ಇದೆ. ಸೊ ಫುಲ್ ವೋಟಿಂಗ್ ರೈಟ್ಸ್ ಇದೆ ಅಂತ ಕೇಳ್ಬಿಡ್ತಾರೆ. ಫುಲ್ ವೋಟಿಂಗ್ ರೈಟ್ಸ್ ಇಲ್ಲ. ಸೊ ಏನು ಪಾರ್ಷಿಯಲ್ ವೋಟಿಂಗ್ ರೈಟ್ಸ್ ಇದೆ. ಓಕೆ, ದಿಸ್ ಈಸ್ ಫ್ರಮ್ ದಿಸ್ ಏನು ಕಾನ್ಸೆಪ್ಟ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಏನು ಎನ್ವಿರಾನ್ಮೆಂಟ್ ಮತ್ತು ಅನಿಮಲ್ ಹೆಲ್ತ್ ಇಂದ ತಗೊಂಡಿರೋದು ಕಾನ್ಸೆಪ್ಟ್. ಸೊ ಇಂಡಿಯಾಸ್ ಫಸ್ಟ್ ಏನದು WOAH recognized EDFC was established in which location? ಸೊ ಭಾರತದ ಮೊದಲ WOAH ಮಾನ್ಯತೆ ಪಡೆದ EDFC ಅನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಯಿತು ಅಂತಿದೆ. ಆನ್ಸರ್ ವಿಲ್ ಬಿ ಮೀರತ್. ಸೊ ಮೀರತ್ ಏನು ಉತ್ತರ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ. ಸೊ ಹಾಗಾದ್ರೆ ಇದೇನು ಅಂತಂದ್ರೆ ಫಸ್ಟ್ಗೆ ನಾವು EDFC ಏನಂತ ನೋಡೋಣ. EDFC ಅಂತಂದ್ರೆ ಏನು? ಸೊ ಇದು ಇಕ್ವಿನ್ ಡಿಸೀಸ್ ಫ್ರೀ ಕಂಪಾರ್ಟ್ಮೆಂಟ್ ಅಂತ ಕಂಪಾರ್ಟ್ಮೆಂಟ್. ಓಕೆ, ಅಂದ್ರೆ ಏನಿದು EDFC ಏನಂತಂದ್ರೆ ಬಯೋ ಸೆಕ್ಯೂರ್ ಝೋನ್ ಇದು ಅಂತ. ಇದೊಂದು ಬಯೋ ಸೆಕ್ಯೂರ್ ಝೋನ್. ಫಾರ್ ಎಕ್ಸಾಂಪಲ್ ಇಲ್ಲಿ ಇದನ್ನ ಬಿಲ್ಡ್ ಮಾಡಿದ್ದಾರೆ ಅಂತಂದ್ರೆ ಇದು ಏನಾಗಿರುತ್ತೆ, ಈ ಒಂದು ಕಂಪಾರ್ಟ್ಮೆಂಟ್ ಝೋನು ಇದು ಇನ್ಫೆಕ್ಷನ್ಸ್ ಫ್ರೀ ಆಗಿರುತ್ತೆ. ಇಲ್ಲಿ ಯಾವುದೇ ತರ ಏನು ಡಿಸೀಸಸ್ ಇನ್ಫೆಕ್ಟ್ ಆಗಲ್ಲ ಈ ಒಂದು ಎನಿಮಲ್ಸ್ಗೆ, ಒಳಗಿರತಕ್ಕಂಥ ಎನಿಮಲ್ಸ್ಗೆ. ಸೊ ಇಲ್ಲಿ ಯಾವ ಎನಿಮಲ್ಗೆ ಮಾಡಿದ್ದಾರೆ, ಹಾರ್ಸ್ಗೆ ಮಾಡಿದ್ದಾರೆ. ಸೊ ಇದು ಮಾಡೋದ್ರಿಂದ ಏನಾಗ್ತಿದೆ ಅಂತಂದ್ರೆ ಏನಾಗುತ್ತೆ, ಸೊ ಇಂಟರ್ನ್ಯಾಷನಲಿ ಏನೊಂದು ಕಾಂಪಿಟೇಷನ್ ನಡೀತವೆ ಕಾಂಪೀಟ್ ಮಾಡಕ್ಕೆ. ಸೊ ಇಂಡಿಯನ್ ಹಾರ್ಸಸ್ನ ನಾವು ಯೂಸ್ ಮಾಡ್ಬೋದು ಇವಾಗ. ಸೊ ಇಂಡಿಯನ್
ಹಾರ್ಸಸ್ ಮೊದಲು ಇದು ಸ್ವಲ್ಪ ಕಠಿಣ ಆಗಿತ್ತು ನಮಗೆ. ಇಂಡಿಯನ್ ಹಾರ್ಸಸ್ನ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟು ಇಲ್ಲಿ WOAH ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಏನಂತಂದ್ರೆ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಅಂತ. ಅನಿಮಲ್ ಹೆಲ್ತ್. ಓಕೆ, ನೆಕ್ಸ್ಟು ಹಾಗಾದ್ರೆ ಈ ಒಂದು ಝೋನ್ ಇದೆ ಮೀರತ್ ಅಲ್ಲಿ ಏನ್ ಉತ್ತರ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಯಾರು ಬಿಲ್ಡ್ ಮಾಡಿದ್ದಾರೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಫಿಶರೀಸ್ ಅಂತ ಬರುತ್ತೆ. ಮಿನಿಸ್ಟ್ರಿ ಆಫ್ ಫಿಶರೀಸ್ ಪ್ಲಸ್ ಆನಿಮಲ್ ಹಸ್ಬೆಂಡ್ರಿ, ಡೇರಿ ಮತ್ತು ಆನಿಮಲ್ ಹಸ್ಬೆಂಡ್ರಿ. ಸೊ ಇವರು ಇದನ್ನ ನಿರ್ಮಾಣ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಫ್ಯಾಕ್ಟ್ ಏನಂದ್ರೆ 2014ರಿಂದ ಇಂಡಿಯಾ ಫ್ರೀ ಫ್ರಾಮ್ ಆಫ್ರಿಕನ್ ಹಾರ್ಸ್ ಸಿಕ್ನೆಸ್. ಸೊ 2014ರಿಂದ ನಾವು ಫ್ರೀ ಇದೀವಿ. ಓಕೆ, ಆದ್ರೆ ಈಗ ಇವಾಗ್ಲೂ ಕೂಡ ಇದೆ ಅಂತ ಹೇಳಿದ್ರೆ ಕ್ವಶನ್ ಬಂದ್ರೆ ಅದು ರಾಂಗ್ ಆಗುತ್ತೆ. ಯಾಕಂದ್ರೆ ಇಂಡಿಯಾ ಫ್ರೀ ಫ್ರಮ್ 2014 ಆಫ್ರಿಕನ್ ಹಾರ್ಸ್ ಸಿಕ್ನೆಸ್. ಓಕೆ, ದಿಸ್ ಇಸ್ ಇಟ್ ಫ್ರಮ್ ದಿಸ್ ಕಾನ್ಸೆಪ್ಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಇತ್ತೀಚೆಗೆ ಏನಂದ್ರೆ ವಾಟ್ ಮೇಜರ್ ಸ್ಪೋರ್ಟಿಂಗ್ ಇವೆಂಟ್ ಈಸ್ ಕರ್ನಾಟಕ ಹೋಸ್ಟಿಂಗ್ ಆನ್ July 5, 2025 ಅಂದ್ರೆ ಇವತ್ತೇ ಟುಡೇ. ಏನಂದ್ರೆ ಜುಲೈ 5, 2025ರಂದು ಕರ್ನಾಟಕ ಯಾವ ಒಂದು ಪ್ರಮುಖ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ ಅಂತಿದೆ. ಸೊ ಆನ್ಸರ್ ವಿಲ್ ಬಿ ಕರೆಕ್ಟ್ ಆನ್ಸರ್ ಸೆಕೆಂಡ್ ಒನ್, ನೀರಜ್ ಚೋಪ್ರಾ ಕ್ಲಾಸಿಕ್ ಅಂತಾರಾಷ್ಟ್ರೀಯ ಜಾವಲಿನ್ ಸ್ಪರ್ಧೆ. ಓಕೆ, ಸೊ ಈ ಒಂದು ನೀರಜ್ ಚೋಪ್ರಾ ನೀರಜ್ ಚೋಪ್ರಾ ಕ್ಲಾಸಿಕ್ 2025 ಇದು ಕರ್ನಾಟಕ ಹೋಸ್ಟ್ ಮಾಡ್ತಿದೆ. ಇದು ಇಂಟರ್ನ್ಯಾಷನಲ್ ಜಾವೆಲಿನ್ ಸ್ಪರ್ಧೆ. ಇದು ಯಾವ್ದು ಹೋಸ್ಟ್ ಮಾಡ್ತಿದೆ? ಕರ್ನಾಟಕ ಇಂಡಿಯಾ. ಸೊ ಇದು ಈ ತರ ಒಂದು ಸ್ಪರ್ಧೆ ಹೋಸ್ಟ್ ಮಾಡೋದು ಕರ್ನಾಟಕ ಇಂಡಿಯಾದಲ್ಲಿ ಇದು ಫಸ್ಟ್ ಟೈಮ್. ಇದು ಫಸ್ಟ್ ಟೈಮ್ ಇನ್ ಇಂಡಿಯಾ. ಸೊ ಇಂಟರ್ನ್ಯಾಷನಲಿ ಈ ಒಂದು ಸ್ಪರ್ಧೆ ಹೋಸ್ಟ್ ಮಾಡೋದು ಫಸ್ಟ್ ಟೈಮ್ ಇನ್ ಇಂಡಿಯಾ. ಸೊ ಅದು ಎಲ್ಲಿ ಹೋಸ್ಟ್ ಮಾಡ್ತಿದ್ದಾರೆ? ವೆನ್ಯೂ ಯಾವುದು ಅಂತಂದ್ರೆ ಕಂಠೀರವ ಸ್ಟೇಡಿಯಂ ಬೆಂಗಳೂರಲ್ಲಿ ಹೋಸ್ಟ್ ಮಾಡ್ತಾ ಇದ್ದಾರೆ. ಕಂಠೀರವ ಸ್ಟೇಡಿಯಂ ಬೆಂಗಳೂರು, ಇಲ್ಲಿ ಇದನ್ನ ಹೋಸ್ಟ್ ಮಾಡ್ತಿದ್ದಾರೆ. ಡೈರೆಕ್ಟ್ ಆಗಿ ಕ್ವಶನ್ ಬರುತ್ತೆ. ಸೊ ಈ ಒಂದು ಎಲ್ಲಿ ನಡೀತು ಅಂತ ಕೇಳ್ತಾರೆ. ನೆಕ್ಸ್ಟ್ ಇದು ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಕೊಡ್ತಾರೆ. ಇದು ಫಸ್ಟ್ ಟೈಮ್. ಓಕೆ, ಈ ಎರಡು ಫ್ಯಾಕ್ಟ್ಸ್ ನೆನ್ಪಿಟ್ರೆ ಈ ಕ್ವಶನ್ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಕ್ಲೌಡ್ ಫಾರ್ಮೇಶನ್ ಇದ್ಮೇಲೆ ಕ್ವಶನ್ ಇದೆ, ಮೋಡ ರಚನೆಗಳ ಮೇಲೆ ಕ್ವಶನ್ ಇದೆ. ವಾಟ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ ಈಸ್ ಎಸೆನ್ಷಿಯಲ್ ಫಾರ್ ದಿ ಫಾರ್ಮೇಶನ್ ಆಫ್ ಅ ರೋಲ್ ಕ್ಲೌಡ್ ಅಂತಿದೆ. ಅಂದ್ರೆ ಸುರುಳಿ ಮೋಡದ ರಚನೆಗೆ ಯಾವ ವಾತಾವರಣದ ಸ್ಥಿತಿ ಅತ್ಯಗತ್ಯ ಅಂತಿದೆ. ಆನ್ಸರ್ ವಿಲ್ ಬಿ ಸೆಕೆಂಡ್ ಒನ್, ಮೇಲ್ಮೈನಲ್ಲಿ ಬೆಚ್ಚಗಿನ ತೇವಾಂಶವುಳ್ಳ ಗಾಳಿಯೊಂದಿಗೆ ಬಲವಾದ ಗಾಳಿಯ ಕಡಿತ. ಅಂದ್ರೆ ಸ್ಟ್ರಾಂಗ್ ವಿಂಡ್ ಶಿಯರ್ ವಿತ್ ವಾರ್ಮ್ ಮಾಯಿಸ್ಟ್ ಸ್ಯಾಟ್ ಸರ್ಫೇಸ್ ಅಂತಿದೆ. ಇಲ್ಲಿ ನಾವು ಜಿಯೋಗ್ರಫಿಯಲ್ಲಿ ಈ ಕ್ವಶನ್ ಜಿಯೋಗ್ರಫಿದಲ್ಲಿ ಏನಂದ್ರೆ ಹೌ ಅಂದ್ರೆ ಹೇಗೆ, ಮತ್ತೆ ವೇರ್ ಅಂದ್ರೆ ಎಲ್ಲಿ. ಸೊ ಇವು ಎರಡು ಕಾನ್ಸೆಪ್ಟ್ ನಮ್ಗೆ ಗೊತ್ತಿದ್ರೆ ಸೊ ನಾವು ಜಿಯೋಗ್ರಫಿ ನಮ್ಗೆ ಈಸಿ ಆಗುತ್ತೆ. ಫಸ್ಟ್ಗೆ ಸೊ ಹೌ ಅಂತ ನೋಡೋಣ. ನಾವು ಇಲ್ಲಿ ನೋಡ್ಬೇಕು ರೋಲ್ ಕ್ಲೌಡ್ಸ್ ಅಂದ್ರೆ ಸುರುಳಿ ಕ್ಲೌಡ್ಸ್ ಯಾವ ತರ ಕಾಣಿಸುತ್ತೆ ಅಂದ್ರೆ ನೋಡಕ್ಕೆ ಈ ತರ ಒಂದು ಕಾಣಿಸುತ್ತೆ. ಸಿಲಿಂಡ್ರಿಕಲ್ ಮತ್ತೆ ಕೋಸ್ಟಲ್ ಏರಿಯಾದಲ್ಲಿ ಸಿಲಿಂಡ್ರಿಕಲ್ ಫುಲ್ ದೂರ ತನಕ ನೋಡ್ತೀವಿ ನಾವು. ಇದು ರೋಲ್ ಕ್ಲೌಡ್ಸ್. ಓಕೆ, ಸೊ ಹೌ ಅಂದ್ ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇದು ಸಿ ಇಲ್ಲಿ ಏನಿರುತ್ತೆ? ಸೊ ಕೋಲ್ಡ್ ಏರು. ಸೊ ಇದು ಲ್ಯಾಂಡ್. ಇಲ್ಲಿ ವಾರ್ಮ್ ಏರ್ ಇರುತ್ತೆ. ಸಡನ್ ಆಗಿ ಇಲ್ಲಿ ಈ ಕಡೆ ಈ ಗಾಳಿ ಬಿಸಕ್ ಸ್ಟಾರ್ಟ್ ಆಗುತ್ತೆ ಇನ್ನು ಫುಲ್ ಸ್ಪೀಡ್ ಅಲ್ಲಿ. ಸೊ ಇಲ್ಲಿ ಕೋಲ್ಡ್ ಏರ್ ಈ ತರ ಫುಲ್ ಸ್ಪೀಡ್ ಅಲ್ಲಿ ಈ ತರ ಬ್ಲೋ ಆಗಿ ಸ್ಟಾರ್ಟ್ ಆದಾಗ ಇಲ್ಲಿರತಕ್ಕಂಥ ವಾರ್ಮ್ ಏರು ಮೇಲೆ ಎದ್ದೇಳುತ್ತೆ. ಸೊ ಮೇಲೆ ಎದ್ಬಿಟ್ಟು ಇಲ್ಲಿ ಏನಾಗುತ್ತೆ? ಈ ತರ ಸುರುಳಿ ಆಕಾರದ ಮೋಡಗಳು ರಚನೆಗೊಳ್ಳುತ್ತೆ. ಈ ಸುರುಳಿ ಇಲ್ಲಿ ಏನಾಗುತ್ತೆ? ಈ ವಾರ್ಮ್ ಏರ್ ಇರುತ್ತಲ್ಲ, ವಾರ್ಮ್ ಏರು ಮೇಲೆ
ಅಪ್ಲಿಫ್ಟ್ ಆದಾಗ ಇಲ್ಲಿ ಡ್ಯೂ ಪಾಯಿಂಟ್ ರೀಚ್ ಆಗುತ್ತೆ. ಡ್ಯೂ ಪಾಯಿಂಟ್ ನೆಸೆಸರಿ ಫಾರ್ ದಿ ಕಂಡೆನ್ಸೇಷನ್ ಆಗಿ ಡ್ಯೂ ಪಾಯಿಂಟ್ ಬೇಕು ಅಂತಂದ್ರೆ ಏನು, ಇದರ ಅರ್ಥ ಏನಂತಂದ್ರೆ ಇದು ರಿಲೇಟಿವ್ ಹ್ಯುಮಿಡಿಟಿ ಇಲ್ಲಿ ಇಂಪಾರ್ಟೆಂಟ್. ಹ್ಯುಮಿಡಿಟಿ, ಸೊ ಯಾವಾಗ ರಿಲೇಟಿವ್ ಹ್ಯುಮಿಡಿಟಿ 100% ಆಗುತ್ತೆ ಆವಾಗ ಮೋಡಗಳ ರಚನೆ ಆಗುತ್ತೆ. ಅಂದ್ರೆ ಹ್ಯುಮಿಡಿಟಿ ಅಂದ್ರೆ ಆರ್ದ್ರತೆ ಅಂತ ಕರಿತೀವಲ್ಲ, ಸೊ ಮೋಡಗಳ ರಚನೆ ಆಗುತ್ತೆ, ಮೋಡಗಳು ಫಾರ್ಮ್ ಆಗ್ತವೆ. ಸೊ ಅವಾಗ ಮಳೆ ಅಥವಾ ಕ್ಲೌಡ್ಸ್ಗಳು ಫಾರ್ಮ್ ಆಗ್ತವೆ. ಹೇಗೆ ನೋಡಿದೀವಿ ನಾವು, ಹೇಗೆ ಇದು ಫಾರ್ಮ್ ಆಗುತ್ತೆ, ಸುರುಳಿ ಕೊಡು, ಮತ್ತೆ ಇದು ಯೂಶುವಲ್ ಆಗಿ ಎಲ್ಲಿ ಕಾಣಿಸುತ್ತೆ. ಸೊ ನಮಗೀಗ ನೆಕ್ಸ್ಟ್ ಕಾನ್ಸೆಪ್ಟ್ ವೇರ್. ಸೊ ಎಲ್ಲಿ ಕಾಣಿಸುತ್ತೆ ಅಂತಂದ್ರೆ ಕೋಸ್ಟಲ್ ಏರಿಯಾದಲ್ಲಿ, ಕರಾವಳಿ ಪ್ರದೇಶಗಳಲ್ಲಿ ಮಾತ್ರ, ಕರಾವಳಿ ಕೋಸ್ಟಲ್ ರೀಜನ್ಸ್ ಅಲ್ಲಿ ಮಾತ್ರ ಇದು ಕಾಣಿಸ್ಕೊಳ್ಳುತ್ತೆ. ಕೋಸ್ಟಲ್ ರೀಜನ್ಸ್ ಇಲ್ಲಿ ನೋಡ್ಬೋದು, ಕೋಸ್ಟಲ್ ರೀಜನ್ಸ್. ಇತ್ತೀಚೆಗೆ ಇದು ಎಲ್ಲಿ ಕಾಣಿಸ್ಕೊಂಡಿತ್ತು ಅಂತಂದ್ರೆ ಪೋರ್ಚುಗಲ್ ಕೋಸ್ಟ್ ಅಲ್ಲಿ ಕಾಣಿಸ್ಕೊಂಡಿತ್ತು. ಯೂಶುವಲ್ ಆಗಿ ಆಸ್ಟ್ರೇಲಿಯನ್ ಕೋಸ್ಟ್ ಅಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತಿದ್ದು. ಓಕೆ, ಆಸ್ಟ್ರೇಲಿಯಾ. ಇಲ್ಲಿ ಆನ್ಸರ್ ಇರೋದು ಹಾಗೆ ಸ್ಟ್ರಾಂಗ್ ವಿಂಡ್ ಶೇರ್ ವಿತ್ ವಾರ್ಮ್ ಮಾಯಿಶ್ಚರ್ ಅಟ್ ಸರ್ಫೇಸ್. ಸೊ ಇಲ್ಲಿ ಏನಾಗುತ್ತೆ, ಸರ್ಫೇಸ್ ಅಲ್ಲಿ ಏನಿರುತ್ತೆ, ವಾರ್ಮ್ ಏರ್ ಇರುತ್ತೆ. ಎಲ್ಲಿ, ಲ್ಯಾಂಡ್ ಮೇಲೆ. ಸೊ ಇಲ್ಲಿ ಕೋಲ್ಡ್ ಏರ್ ಫ್ರಮ್ ಸಿ ಇಲ್ಲಿ ಬ್ಲೋ ಆಗಿ ಇದನ್ನ ಏನ್ ಮಾಡುತ್ತೆ, ಇಲ್ಲಿರತಕ್ಕಂಥ ವಾರ್ಮ್ ಏರ್ ಮೇಲೆ ಎದ್ಬಿಟ್ಟು ಏನಾಗುತ್ತೆ, ಈ ತರ ಮೋಡ ಕ್ರಿಯೇಟ್ ಆಗುತ್ತೆ. ಅಷ್ಟೇ, ಬೇಸಿಕ್ ಸಿಂಪಲ್ ಆಗಿ ಅರ್ಥ ಮಾಡಿ. ಇಷ್ಟು ಅರ್ಥ ಆಗ್ಬಿಟ್ರೆ ಓಕೆ. ನೆಕ್ಸ್ಟ್ ಕಾನ್ಸೆಪ್ಟ್, ಮೂವಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಲ್ಲಿ ಇಂಡಿಜಿನಸ್ ಇನ್ನೋವೇಷನ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ. ಸ್ಥಳೀಯ ಅಥವಾ ಸ್ವದೇಶೀಯ ನಾವೀನ್ಯತೆ ಅಂದ್ರೆ ಇನ್ನೋವೇಷನ್. ಕ್ವಶನ್ ನೋಡೋಣ. ವಾಟ್ ಈಸ್ ದ ಕೀ ಸ್ಟ್ರಾಟಜಿಕ್ ಕಂಟ್ರಿಬ್ಯೂಷನ್ ಆಫ್ ಇಂಡಿಯಾಸ್ ಸಾಕ್ಷಮ್ 3000 ಸ್ವಿಚ್ ರೋಟರ್ ಲಾಂಚ್ಡ್ ಬೈ ಸಿ ಡಾಟ್ ಅಂತಿದೆ. ಸಿ ಡಾಟ್ ನಿಂದ ಉಡಾವಣೆ ಮಾಡಲಾದ ಭಾರತದ ಸಾಕ್ಷಮ್ 3000 ಸ್ವಿಚ್ ರೂಟರ್ನ ಪ್ರಮುಖ ಕಾರ್ಯತಂತ್ರದ ಕೊಡುಗೆ ಏನು? ಸೊ ಇದ್ರದ್ದು ಆನ್ಸರ್ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಏನಂತಂದ್ರೆ ಸ್ಥಳೀಯ ಸಾಮರ್ಥ್ಯದೊಂದಿಗೆ ಕೋರ್ ನೆಟ್ವರ್ಕ್ ವಿನ್ಯಾಸವನ್ನು ಸಬಲಗೊಳಿಸುತ್ತದೆ ಅಂತ. ಓಕೆ, ಏನಿದು ಎಂಪವರ್ಸ್ ಕೋರ್ ನೆಟ್ವರ್ಕ್ ಡಿಸೈನ್ ವಿತ್ ಇಂಡಿಜಿನಸ್ ಕೆಪಬಿಲಿಟಿ. ಸೊ ಇಲ್ಲಿ ನೆಟ್ವರ್ಕ್ ಅಂತಂದ್ರೆ ನಾವು ಎದ್ರ ಬಗ್ಗೆ ಮಾತಾಡ್ತೀವಿ. ಸೊ ಈಗ 5G, ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ 6G. ಸೊ ಹಾಗಾದ್ರೆ ಇದು ಸಾಕ್ಷಮ್ 3000 ಇದೆಯಲ್ಲ, ಸೊ ಇದೇನು ಹೆಲ್ಪ್ ಮಾಡುತ್ತೆ, ಸೊ ಇದನ್ನ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಹೆಂಗೆ ಸ್ಟ್ರಾಂಗ್ ಮಾಡುತ್ತೆ ಅಂತಂದ್ರೆ ಇನ್ಕಾರ್ಪೊರೇಟಿಂಗ್ AI ಅಂದ್ರೆ ಏನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನಾವು ಎಲ್ಲ ಕಡೆಯಿಂದ AI ನೋಡ್ತಾ ಇದೀವಿ. ಸೊ AI ಇದನ್ನ ಇನ್ಕಾರ್ಪೊರೇಟ್ ಮಾಡಿದ ತಕ್ಷಣ ಇಲ್ಲೇನ್ ಮಾಡುತ್ತೆ, 6G ಅಥವಾ 5Gಗೆ ಡೇಟಾ ಹ್ಯಾಂಡಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಡೇಟಾ ಹ್ಯಾಂಡಲ್ ಮಾಡೋಕ್ಕೆ ಮತ್ತೆ ಪ್ಲಸ್ ಡೇಟಾ ಅನಲೈಸ್ ಮಾಡೋಕ್ಕೆ. ಓಕೆ, ದೀಸ್ ಟು ಥಿಂಗ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇವೆರಡು. ನೆಕ್ಸ್ಟ್ ಸಾಕ್ಷಮ್ 3000 ಇದನ್ನ ಡೆವಲಪ್ ಮಾಡಿರೋದು ಯಾರು, ಸಿ ಡಾಟ್ ಅಂತ ಕೊಟ್ಟಿದ್ದಾರೆ. ಸಿ ಡಾಟ್ ಅಂತಂದ್ರೆ ಏನು, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್. ಸೊ ಇದು ಯಾರು ಅಂಡರ್ ಬರುತ್ತೆ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅಂಡರ್ ಬರುತ್ತೆ. ಓಕೆ, ಸೊ ಫಸ್ಟ್ಗೆ ಸಾಕ್ಷಮ್ ಅದು ಯಾರು ಡೆವಲಪ್ ಮಾಡಿದ್ದಾರೆ ಗೊತ್ತಾಯ್ತು. ನೆಕ್ಸ್ಟ್ ಸಾಕ್ಷಮ್ 3000 ಇದ್ರ ಕೆಪಾಸಿಟಿ ಏನಂತಂದ್ರೆ 25.6 ಟೆರಾಬೈಟ್ಸ್ ಪರ್ ಸೆಕೆಂಡ್. ಈ ಒಂದು ಸ್ಪೀಡ್ ಅಲ್ಲಿ ಇದು ವರ್ಕ್ ಆಗುತ್ತೆ. ಇದು ಕಂಪ್ಯಾರಿಟಿವ್ಲಿ ನಾವು ಕಂಪ್ಯಾರಿಸನ್ ಮಾಡ್ಬೇಕಂದ್ರೆ, ಸೊ ನಾವೀಗ ಕರೆಂಟ್ ಟೈಮಲ್ಲಿ ಯೂಸ್ ಮಾಡ್ತಿರೋದು ನೆಟ್ ಯಾವ ಸ್ಪೀಡಲ್ಲಿ ಇರುತ್ತೆ, ಮೇ ಬಿ 30 ಮೆಗಾಬೈಟ್ಸ್ ಪರ್ ಸೆಕೆಂಡ್ ಇರುತ್ತೆ. ಓಕೆ, ಅಥವಾ 90 ಮೆಗಾಬೈಟ್ ಪರ್ ಸೆಕೆಂಡ್ ಇರುತ್ತೆ. ಸೊ ಟೆರಾಬೈಟ್ ಅಂತಂದ್ರೆ ಸಪೋಸ್ 1 ಬಿಟ್ ಪರ್ ಸೆಕೆಂಡು. ನೆಕ್ಸ್ಟ್ ಇದು 1024 ಆದ್ಮೇಲೆ ಏನಾಗುತ್ತೆ, 1K ಆಗುತ್ತೆ. 1 ಕಿಲೋ ಬಿಟ್ ಪರ್ ಸೆಕೆಂಡ್ ಆಗುತ್ತೆ. ನೆಕ್ಸ್ಟ್ ಇದು ಸಪೋಸ್ 1024 ಕಿಲೋ ಬಿಟ್ನ ಎಂತ ಕರಿತೀವಿ, 1 ಮೆಗಾ ಬಿಟ್ ಪರ್ ಸೆಕೆಂಡು. 1 ಮೆಗಾ ಬಿಟ್ ಪರ್ ಸೆಕೆಂಡ್. ನೆಕ್ಸ್ಟ್ ಇದಕ್ಕೆ 1000 ಇದು ಮಾಡಿದಾಗ 1 ಗಿಗಾ ಬಿಟ್ ಪರ್ ಸೆಕೆಂಡು. ಇದೇ ತರ ಮತ್ತೆ ನೆಕ್ಸ್ಟ್ ಮಾಡಿದಾಗ 1 ಟೆರಾ ಬಿಟ್ ಪರ್ ಸೆಕೆಂಡ್. ಸೊ ನಾವು ನೋಡ್ಬೇಕಿಲ್ಲಿ ಎಷ್ಟು ಟೆರಾ ಬಿಟ್ ಅಲ್ಲಿ ಇದು ಆಪರೇಟ್ ಆಗ್ತದೆ, ಅರೌಂಡ್ 26 ಟೆರಾ ಬಿಟ್
ಪರ್ ಸೆಕೆಂಡ್. ಓಕೆ, ಇಷ್ಟು ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ಮತ್ತು ಇದು ಏನು ಕಂಪ್ಲೀಟ್ಲಿ ಇಂಡಿಜಿನಸ್ಲಿ ಬಿಲ್ಟ್. ಇದು ಇಂಡಿಜಿನಸ್ಲಿ ಬಿಲ್ಟ್ ಅಂದರೆ ಸ್ವದೇಶೀಯ ನಿರ್ಮಾಣ. ಇದು ಸ್ವದೇಶೀಯ ನಿರ್ಮಾಣ. ಓಕೆ, ಇದೊಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು ನಾವು. ಸೊ ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇದು ಕಾಂಪೀಟ್ ಮಾಡುತ್ತೆ ವಿತ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಇದಾವಲ್ಲ, ಲೈಕ್ ನೋಕಿಯಾ ಅಥವಾ ಚೈನಾಗೆ ಕಾಂಪೀಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ದಿಸ್ ಇಸ್ ಇಟ್ ಫ್ರಮ್ ದಿಸ್ ಕಾನ್ಸೆಪ್ಟ್. ಇನ್ನು ನೆನ್ಪಿಡ್ಬೇಕಾಗಿರೋದೇನು, ಸಾಕ್ಷಮ್ 3000 ಯಾರು ಬಿಲ್ಡ್ ಮಾಡಿದ್ದಾರೆ, ಇದು ಯಾವ ಒಂದು ಫೀಲ್ಡ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಇದ್ರದ್ದು ಸ್ವಲ್ಪ ಇದು ಸ್ಪೀಡ್ ಎಲ್ಲ ಕೇಳಿದ್ರೆ ನೀವು ಈಸಿಯಾಗಿ ಮಾಡ್ಬೋದು. ಓಕೆ, ಸೊ we discussed 5 most important MCQ from today topics, and if you like our work, please do subscribe to our channel at Nama Kannada Jagattu, and thank you one and all.